ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಳ್ಳಾರಿಯಲ್ಲಿ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದವರ ಪ್ರತಿಭಟನೆ ಎರಡನೆಯ ದಿನಕ್ಕೆ ಇಂದು ಎರಡನೇ ದಿನಕ್ಕೆ ತಲುಪಿದ್ದು ಮಾಜಿ ಸಚಿವರು ಬಿಜೆಪಿಯ ಹಿರಿಯ ಧುರೀಣರಾದ ಬಿ ಶ್ರೀರಾಮುಲು ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ ಕಳ್ಳತನದ ಆರೋಪಿಗಳ ಮೌಖಿಕ ಹೇಳಿಕೆಗಳ ಆಧಾರದ ಮೇಲೆ ವ್ಯಾಪಾರಿಗಳು ಮತ್ತು ಕೆಲಸಗಾರರನ್ನ ವಿಚಾರಣೆಯ ನೆಪದಲ್ಲಿ ಬೆದರಿಸಿ ಅವರಿಂದ ಚಿನ್ನ ಬೆಳ್ಳಿ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು, ವ್ಯಾಪಾರಿಗಳು ಮತ್ತು ಕೆಲಸಗಾರರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಮಾನವೀಯವಾಗಿ ವರ್ತಿಸುವುದನ್ನ ವಿರೋಧಿಸಿ ಬಂಧಿತ ಆರೋಪಿಗಳನ್ನು ತಕ್ಷಣವೇ ನ್ಯಾಯಾಲಯಕ್ಕೆ ಹಾಜರುಪಡಿಸದೆ ಅಕ್ರಮವಾಗಿ ಬಂಧನದಲ್ಲಿ ಇರಿಸುವುದನ್ನು ಖಂಡಿಸಿ ತನಿಖೆ ವಿಚಾರಣೆಗೆ ಮುನ್ನ ಸಂಘದ ಪದಾಧಿಕಾರಿಗಳನ್ನ ಭೇಟಿ ಮಾಡದೆ, ಕೆಲಸದ ಸ್ಥಳದಲ್ಲಿ ವಿಚಾರಣೆ ಮಾಡದೆ ಠಾಣೆಗೆ ಕರೆದುಕೊಂಡು ಹೋಗುವುದನ್ನು ವಿರೋಧಿಸಿ ಕಾನೂನು ರೀತಿಯ ಮಾನವೀಯತೆಯ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳದೆ ಕಾನೂನು ಮೀರಿ ವರ್ತಿಸುವುದನ್ನು ಖಂಡಿಸಿ ಪೊಲೀಸರ ಇನ್ನು ಅನೇಕ ರೀತಿಯ ನಡವಳಿಗಳನ್ನು ಖಂಡಿಸಿ ಕಾನೂನು ರೀತಿಯಲ್ಲಿ ಕಳವು ಪ್ರಕರಣಗಳನ್ನು ಸೂಕ್ತ ರೀತಿಯಲ್ಲಿ ವಿಚಾರಣೆ ನಡೆಸಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ಧರಣಿ ನಡೆಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಳ್ಳಾರಿಯಲ್ಲಿ ತಮಟೆ ಚಳುವಳಿ. ಮಾದಿಗ ಸಮಾಜದ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಅತಿ ಶೀಘ್ರದಲ್ಲಿ ಕಮಿಟಿ ರಚನೆ ಮಾಡಿ ಎಸ್ಸಿ ವರ್ಗೀಕರಣವನ್ನ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ತಮಟೆ ಚಳುವಳಿಯನ್ನ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾದಿಗ ಜನಾಂಗಕ್ಕೆ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಹಳ್ಳಿಗಳಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಜೀವಂತವಿದೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವುದರಿಂದ ಮತ್ತು ಮಕ್ಕಳಿಗೆ ಶಿಕ್ಷಣದ ಕೊರತೆಯಿಂದ ಮುಕ್ತರಾಗಿ ಮಾದಿಗ ಜನಾಂಗಕ್ಕೆ ಎಸ್ಸಿ ವರ್ಗೀಕರಣ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಲಾಗಿದೆ. ಆದರೆ ಇವತ್ತಿಗೂ ರಾಜ್ಯ ಸರ್ಕಾರವು ವಿಳಂಬ ಮಾಡುತ್ತಾ ಬಂದಿದೆ. ಆದ್ದರಿಂದ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ ಕಮಿಟಿ ರಚನೆ ಮಾಡಿ ಎಸ್ಸಿ ವರ್ಗೀಕರಣವನ್ನ ಮಾಡಿ ನ್ಯಾಯ ಒದಗಿಸಬೇಕೆಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಸಿರಗುಪ್ಪದಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ವಿದ್ಯಾಭ್ಯಾಸ ಹಾಗೂ ಜ್ಞಾನ ಪ್ರಸಾರ, ಪ್ರಚಾರ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮಾಜಿಕ ಸೇವೆ ಸವಿತಾ ಮಹರ್ಷಿಗಳ ಸಂದೇಶಗಳಲ್ಲಿ ಪ್ರಮುಖವಾದವು ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರರು ಎಚ್ ವಿಶ್ವನಾಥ್ ಅಭಿಪ್ರಾಯಪಟ್ಟರು. ನಗರದ ತಾಲೂಕು ಕಚೇರಿ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸರ್ವರ ಸಹಯೋಗದೊಂದಿಗೆ ಸವಿತಾ ಮಹರ್ಷಿ ಜಯಂತಿ ಸಮಾರಂಭ ಆಯೋಜಿಸಲಾಗಿತ್ತು. ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನದ ಅಂಗವಾಗಿ ನಗರದ ಖ್ಯಾತ ಕ್ಯಾನ್ಸರ್ ತಜ್ಞರ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಕುಮಾರ್ ಹೆಚ್ಸಿ ಅವರು ಬಳ್ಳಾರಿಯ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಡಾಕ್ಟರ್ ಶಿವಕುಮಾರ್ ಹೆಚ್ಸಿ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ. ಬಿಪಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು ಫೆಬ್ರವರಿ 4 ವರ್ಲ್ಡ್ ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡೋ ಉದ್ದೇಶ ಕ್ಯಾನ್ಸರ್ನ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವುದು, 1. 2. ಕ್ಯಾನ್ಸರ್ನ ಚಿಕಿತ್ಸೆಯ ಬಗ್ಗೆ ಇರುವ ಸಂಶಯಗಳನ್ನು ತೊಲಗಿಸುವುದು. ಕ್ಯಾನ್ಸರ್ ಅಂದರೆ ಒಂದು ಭಯಾನಕ ಕಾಯಿಲೆ ಅಂತ ಎಲ್ಲ ತಿಳ್ಕೊಂಡಿದ್ದೀರಿ. ಕ್ಯಾನ್ಸರ್ ಒಂದು ಶುಗರ್, BP ಅಂತ ಮಾಮೂಲಿ ಕಾಯಿಲೆ ಆಗಿದೆ. ಕ್ಯಾನ್ಸರ್ನ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ನಲ್ಲಿ ಯಾವುದೇ ಕ್ಯಾನ್ಸರ್ ಇರಲಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಮತ್ತು ಮನುಷ್ಯ ಕ್ಯಾನ್ಸರ್ನ ಮೊದಲ ಹೇಗಿರ್ತಾನೆ ಆಗಿರ್ತಾನೆ. ಕೆಲವು ಕ್ಯಾನ್ಸರ್ ಅಂದರೆ ಥೈರಾಯ್ಡ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಮತ್ತು ಕೋಲಾನ್ ವಿತ್ ಲಿವರ್ ಮೆಟಾಸ್ಟಾಸಿಸ್ ಅಂತ ಕ್ಯಾನ್ಸರ್ನ ಇವನ್ 4ನೇ ಸ್ಟೇಜಲ್ಲೂ ಗುಣಪಡಿಸಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಆತಂಕ ಬೇಡ, ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಲಿ. ನೀವು ಇದಕ್ಕೆ ಮಾಡಬೇಕಾಗಿರೋದು ಒಂದೇ, ನೀವು ಇನ್ಮೇಲೆ ನಿಮ್ಮ ಬರ್ತ್ಡೇ ಅಥವಾ ಜನ್ಮದಿನದ ದಿನ ನಿಮ್ಮ ಸಂಬಂಧಿಕರಿಗೆ ಉಡುಗೊರೆಗಳನ್ನು ಕೊಡಬೇಡ್ರಿ. ಅವರು ನಿಮ್ಮ ಚಿಕ್ಕಪ್ಪ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು. ಅವ್ರನ್ನ ಈ ಅವ್ರನ್ನ ಬರ್ತ್ಡೇ ದಿನ ನೀವು ಕರ್ಕೊಂಡೋಗಿ ವೈದ್ಯರಿಂದ ಒಂದು ಚೆಕಪ್ ಮಾಡಿಸಿ ಒಂದು ಬಾಯಿಯ ಪರೀಕ್ಷೆ ಮಾಡಿಸಿದ್ರೆ ವರ್ಷಕ್ಕೊಂದ್ಸಲ ಬಾಯಿಯ ಕ್ಯಾನ್ಸರ್ನ ತಡೆಗಟ್ಟಬಹುದು. ಸ್ತನ ಪರೀಕ್ಷೆ ಮಾಡಿದರೆ ಸ್ತನದ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಮತ್ತು 30ರಿಂದ 65 ವರ್ಷಗಳ ಮಹಿಳೆಯರಿಗೆ ಪ್ರತಿ 5 ವರ್ಷಗಳಿಗೆ ಸ್ತ್ರೀರೋಗ ತಜ್ಞರ ಬಳಿ ನೀವು ತೆರಳಿದ್ದೇ ಆದರೆ, ಅವರು ಪರೀಕ್ಷೆ ಮಾಡಿದ್ದೇ ಆದರೆ ಗರ್ಭಕೋಶದ ಕೊರಳಿನ ಕಂಠದ ಕ್ಯಾನ್ಸರನ್ನು ಖಂಡಿತವಾಗಿ ನಾವು ತಡೆಗಟ್ಟಬಹುದು. ಇನ್ನು ಚಿಕಿತ್ಸೆಗೆ ಬಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು ಮತ್ತು ರೇಡಿಯೋಥೆರಪಿ ಚಿಕಿತ್ಸೆ ದೊರಕುತ್ತದೆ. ಆದ್ದರಿಂದ ಕ್ಯಾನ್ಸರ್ ಬಂದಿರೋರ್ಗೂ ಯಾವುದೇ ಗಾಬರಿ ಬೇಡ. ಇನ್ನು ಕ್ಯಾನ್ಸರ್ ತಡೆಯಲು ಬೇರೆ ಕ್ರಮ ಅಂತ ಹೇಳಿದರೆ, ನೀವು ಮಕ್ಕಳು ಚಿಕ್ಕವರಿದ್ದಾಗಲಿಂದ ಅವ್ರಿಗೆ ಧೂಮಪಾನ, ಮದ್ಯಪಾನ ಮಾಡಬಾರ್ದು ಅಂತೇಳಿ ಕಲಿಸ್ಕೊಡ್ಬೇಕು. ಮತ್ತು ಅವರ ತೂಕ ಹೆಚ್ಚಾಗ್ದಂಗೆ, ಸ್ಥೂಲಕಾಯ ಆಗದಂಗೆ ಇರೋದು ನೋಡ್ಕೋಬೇಕು. ಮತ್ತು ಮಾನಸಿಕ ಒತ್ತಡವನ್ನು
ಮಾನಸಿಕ ಒತ್ತಡವನ್ನು ವ್ಯಾಯಾಮ, ಯೋಗ, ಮೆಡಿಟೇಷನ್ಗಳಿಂದ ತಡೆಗಟ್ಟಬೇಕು, ಮಾನಸಿಕ ಒತ್ತಡ ಆಗ್ದಂಗೆ. ಮತ್ತು ಎಲ್ಲ 9 ರಿಂದ 25 ವರ್ಷದ ಮಹಿಳೆಯರು HPV ವ್ಯಾಕ್ಸಿನ್ ಅಂತ ಬರುತ್ತೆ, ಅದನ್ನು ಹಾಕಿಸ್ಕೊಳ್ಳೋದ್ರಿಂದ, ಕೇವಲ 2 ಇಂಜೆಕ್ಷನ್ ಹಾಕಿಸ್ಕೊಳ್ಳೋದ್ರಿಂದ ಈ ಗರ್ಭಕೋಶದ ಕಂಠದ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಆದ್ದರಿಂದ ಎಲ್ಲರೂ ಕ್ಯಾನ್ಸರ್ ಬಗ್ಗೆ ಭಯ ಮತ್ತು ಆತಂಕವನ್ನು ಬಿಟ್ಟು ಕ್ಯಾನ್ಸರ್ನ ನಿರ್ಮೂಲನೆಗೆ ಹೆಜ್ಜೆಯನ್ನು ಇಡೋಣ ಅಂತೇಳಿ ನಾನು ನಿಮಗೆಲ್ಲ ಸಂದೇಶ ಕೊಡ್ತಾ ಇದ್ದೀನಿ ಈ ವರ್ಲ್ಡ್ ಕ್ಯಾನ್ಸರ್ ಡೇ ದಿನ.